ಹಾಯ್ ಗೆಳೆಯರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೊಂಡು ನಾ ಪರಿಚಯ ಆಗ್ತೀನಿ. ನನ್ನ ಹೆಸರು ಪಲ್ಲವಿ, ವಯಸ್ಸು 23, ಮದುವೆಯಾಗಿದೆ, ಆದರೆ ಮಕ್ಕಳಾಗಿಲ್ಲ. ನನ್ನ ಈ ಖತರ್ನಾಕ ಕತೆ ಕೇಳುವ ಮುಂಚೆನೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ. ಗೆಳೆಯರೇ, ನನ್ನ ಅಪ್ಪ ಅಮ್ಮ ಕಷ್ಟಪಟ್ಟು ನನ್ನನ್ನು ಚೆನ್ನಾಗೆ ಶಾಲೆ ಓದಿಸಿ ಒಂದು ಒಳ್ಳೆಯ ಮನೆತನ ಹುಡುಕಿ ನನಗೆ ವಿಜೃಂಭಣೆಯಿಂದ ಮದುವೆಗೆ ಊರಲ್ಲೆಲ್ಲ ದೊಡ್ಡದಾದ ಫೆಂಡಾಲ್ ಡೆಕೋರೇಷನ್ ಹಾಕಿಸಿ ಡಿಜೆ ಹಚ್ಚಿ ಊರಿಗೆಲ್ಲ ಸಿಹಿ ಊಟ ಹಾಕಿಸಿ ನನ್ನ ಮದುವೆ ಮಾಡಿದರು ಗೆಳೆಯರೇ. ಮದುವೆಯಾದ 6ನೇ ದಿನಕ್ಕೆ ನನ್ನನ್ನು ಅವರ ಮನೆಗೆ ಹೊಸದಾಗಿ ಕರಕೊಂಡು ಹೋದರು. ಹೊಸ ಮನೆ, ಹೊಸ ಜನ, ಹೊಸ ಪರಿಚಯ. ಅಂಥದರಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಸ್ಟಾರ್ಟ್ ಮಾಡಿದೆ. ಆದರೆ ಮೊದಲನೇ ದಿನ ನನ್ನ ಗಂಡನಿಗೆ ಒಂದು ಗ್ಲಾಸಿನಲ್ಲಿ ಸಕ್ಕರೆ ಹಾಲು ತಗೊಂಡು ರೂಮಿಗೆ ಹೋಗಿದ್ದೆ. ಆದರೆ ಆ ದಿನ ರಾತ್ರಿ ನನ್ನ ಗಂಡ ನನ್ನ ಹಾಲಿನ ಗಿಂಡಿಯನ್ನು ಓಪನ್ ಮಾಡಿ ನನಗೆ 8 ಬಾರಿ ಗಂಜಿ ಕುಡಿಸಿದ. ಅಂದರೆ ನಿಮಗೆ ನಾ ಹೇಳುವುದು ಅರ್ಥ ಆಗುತ್ತೆ ಅನ್ಕೋತೀನಿ ಗೆಳೆಯರೇ. ತುಂಬಾ ದಿನದಿಂದ ನನ್ನ ಗಂಡನ ಪೈಪಲೈನ್ನಲ್ಲಿ ಸ್ಟಾಕ ಇದ್ದಿರುವಂತಹ ನನ್ನ ಕೆಳಗಿನಿ ತೋಟದ ಬಾವಿಯಲ್ಲಿ ಬಿಳಿನೀರು ಸುರಿಸಿ ಬಾವಿ ತುಂಬಿತ್ತು. ಅಂದರೆ ಇಲ್ಲಿವರೆಗೆ ನನ್ನ ಬಾವಿಯಲ್ಲಿ ಸಾಕಷ್ಟು ಪೈಪಗಳು ಹಾಕಿದರು. ಆದರೆ ನೀರನ್ನು ಯಾರೂ ನನ್ನ ಬಾವಿಯೊಳಗೆ ಬಿಟ್ಟಿರಲಿಲ್ಲ ಗೆಳೆಯರೇ. ಬಾವಿಯೊಳಗೆ ಪೈಪ್ ಹಾಕಿದರೂ ಕೂಡ ನೀರು ಬೀಳುವ ಹೊತ್ತಿಗೆ ಆ ಪೈಪ್ ಬಾವಿಯಿಂದ ಹೊರಗೆ ತೆಗೆದು ನೀರೆಲ್ಲ ಆಚೆಗೆ ಚೆಲ್ಲುತ್ತಿದ್ದರು. ಯಾಕಂದರೆ ಅವರೆಲ್ಲ ಯಾರಿಗೂ ಗೊತ್ತಾಗದಂತೆ ಕದ್ದು ಮುಚ್ಚಿ ಪೈಪುಗಳನ್ನ ನನ್ನ ಸಣ್ಣದಾದ ಬಾವಿಯೊಳಗೆ ಹಾಕುತ್ತಿದ್ದರು. ಇಲ್ಲಿವರೆಗೆ ಸುಮಾರು 82 ಜನರು ಅವರ ಪೈಪನ್ನು ನನ್ನ ಬಾವಿಯೊಳಗೆ ಹಾಕಿದ್ದಾರೆ ಗೆಳೆಯರೇ. ಅದರಲ್ಲಿ 8 ಇಂಚಿನ ಪೈಪಲೈನದವರೇ ತುಂಬಾ ಜನ ಜಾಸ್ತಿ ಇದ್ದರು. ಆದರೆ ಈಗ ಆ ಊರ ಬಿಟ್ಟು ಗಂಡನ ಊರಿಗೆ ಬಂದಿರೋದ್ರಿಂದ ನನ್ನ ಬಾವಿ ಬೇರೆ ಪೈಪಲೈನಗಳನ್ನು ಕಂಡಿಲ್ಲ. ಒಂದೇ ಪೈಪಲೈನ ಸ್ವಲ್ಪ ದಿನ ಬಳಸುತ್ತಿದ್ದೆ. ಒಂದು ದಿನ ನನ್ನ ಗಂಡ ನನ್ನನ್ನು ಮನೆಯಲ್ಲಿ ಬಿಟ್ಟು ಊರಿಗೆ ಹೋಗಿದ್ದರು. ನಾನು ಒಬ್ಬಳೇ ಇದ್ದೆ. ರಾತ್ರಿ ಊಟ ಮಾಡಿ ಮಲಕೊಂಡಿದ್ದೆ. ಆದರೆ ಯಾಕೋ ರಾತ್ರಿ ಒಬ್ಬಳಿಗೆ ನಿದ್ದೆನೆ ಬರಲಿಲ್ಲ. ಹಾಗಾಗಿ ಸುಮ್ಮನೆ ಲೈಟ್ ಆನ್ ಮಾಡಿ ಕೂತಿದ್ದೆ. ತೋಟದಲ್ಲಿ ಕಬ್ಬು ಕಟಾವ ನಡೆದಿತ್ತು. 16 ಜನ ಹುಡುಗರ ಗ್ಯಾಂಗ ರಾತ್ರಿ ಕಬ್ಬು ಕಟಾವ ಮಾಡುತ್ತಿದ್ದರು. ಹಾಗೆ ಸುಮ್ಮನೆ ನಾನು ಅವರ ಹತ್ರ ಹೋಗಿ ಅವರನ್ನ ಆಸೆ ಕಣ್ಣಿಂದ ನೋಡುತ್ತ ನಿಂತುಕೊಂಡಿದ್ದೆ ಗೆಳೆಯರು. ಅಂದ್ರೆ 16 ಹುಂಜಿನ ಗುಂಪಿನಲ್ಲಿ ಒಂದೇ ಕೋಳಿ ಸಿಕ್ಕಂಗೆ ಆಗಿತ್ತು. ಅವರೆಲ್ಲರೂ ಕೆಲಸ ಬಿಟ್ಟು ನನ್ನ ಹತ್ತರನೇ ಬಂದು ನನ್ನನ್ನೇ ನೋಡುತ್ತಿದ್ದರು. ಆಗ ನಾನು ಅವರಿಗೆಲ್ಲ ಮುಗುಳುನಗೆಯಿಂದ ಗ್ರೀನ್ ಸಿಗ್ನಲ್ ಕೊಟ್ಟೆ. ಅಷ್ಟೇ ತಡ, ನೋಡುತ್ತಿದ್ದಂತೆ 16 8 ಇಂಚಿನ ಪೈಪುಗಳು ನನ್ನ ಕಣ್ಣು ಮುಂದೆಯ ಎದ್ದು ಕಾಣಿಸುತ್ತಿದ್ದವು. ಆಗ ನನ್ನ ತೋಟದ ಬಾವಿ ಪೈಪಲೈನಗಳಿಗೆ ಆತುರದಿಂದ ಕಾಯುತ್ತಿತ್ತು. ತಂಪಾದ ತಂಡಿಯಲ್ಲಿ ಬಿಸಿ ಬಿಸಿ ಪೈಪುಗಳು ನನ್ನ ತೋಟದ ಬಾವಿಗೆ ತಾಕುತ್ತಿದ್ದವು ಗೆಳೆಯರೇ. ಆಗ ಟೈಮ್ ರಾತ್ರಿ 9 ಗಂಟೆಯಾಗಿರಬಹುದು ಅಷ್ಟೇ. ಆವಾಗ ಶುರುವಾಯ್ತು ಈ ಪೈಪಲೈನಗಳ ಹಾವಳಿ. ಅಲ್ಲಿಂದ ಬೆಳಗ್ಗೆ 5 ಗಂಟೆವರೆಗೆ ನುಣ್ಣಗೆ. ಅಂದ್ರೆ ಪ್ರತಿಯೊಂದು ಪೈಪುಗಳು ಒಂದಾದ ಮೇಲೆ ಇನ್ನೊಂದು, ಹೀಗೆ 4 ಬಾರಿ ಕೆಲಸ ಮಾಡಿ. ಅಂದರೆ ಟೋಟಲ್ ಆಗಿ 64 ಬಾರಿ ಕೆಲಸದಲ್ಲಿ ಯಶಸ್ಸು ಆಯ್ತು. ಮುಂಜಾನೆ ಮನೆಗೆ ಹೋಗಿ ನೋಡಿದರೆ ನನಗೆ ಒಂದು ಶಾಕ್ ಆಯಿತು. ಏನೆಂದ್ರೆ ಮೊದಲು ಸಣ್ಣದಾಗಿದ್ದ ಬಾವಿ ಈಗ ಅತಿ ದೊಡ್ಡದಾಗಿತ್ತು ಗೆಳೆಯರೇ. ನನ್ನ ಗಂಡ 1 ತಿಂಗಳು ಊರಿನಿಂದ ಬರಲಿಲ್ಲ ಗೆಳೆಯರೇ. ಹಾಗಾಗಿ ಈಗ ಪ್ರತಿದಿನ ಎಷ್ಟೋ ಪೈಪುಗಳು ನನ್ನ ತೋಟದ ಬಾವಿಲಿ ಕೆಲಸ ಮಾಡ್ತವೆ. ಇವಾಗಂತೂ ಎಷ್ಟೋ ಜನ ನನ್ನ ಬಾವಿಯಲ್ಲಿ ಪೈಪುಗಳು ಹಾಕಲೇಬೇಕೆಂದು ಕಾಯುತ್ತಿದ್ದಾರೆ.